ಸ್ನೇಹಿತರೆ, ಇಡೀ ದೇಶ ನಮ್ಮ ಯುವಕರ ಮೇಲೆ ನಿಂತಿದೆ. ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳು ಒಳ್ಳೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಆಸೆ. ಇಡೀ ಇವತ್ತು ಭಾರತದಲ್ಲಿ ಎಲ್ಲರೂ ಕೂಡ ನ್ಯಾಯಬದ್ಧವಾದಂತ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. 25 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿ ಕಷ್ಟಪಟ್ಟು ಓದಿ ತಂದೆ ತಾಯಿಗಳ ಸಹಕಾರ, ಶಿಕ್ಷಕರ ಸಹಕಾರ, ಮಕ್ಕಳ ಆಸಕ್ತಿ, ಎಲ್ಲರೂ ಕೂಡ ಒಂದು ಬದುಕಿನ ನಮ್ಮ ಜೀವನ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅಂತಲ್ಲ, ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಆ ಹೊಸ ಯುವಕರಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇದು ದೇಶದ ಒಂದು ಆಸ್ತಿ. ಇವತ್ತು ಒಂದು ದೊಡ್ಡ ಮಾರಕವಾದಂತ ಸನ್ನಿವೇಶ, ಪೇಪರ್ ಲೀಕ್ ಮಾಡಿ ಈಚೆ ಬಂದು ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಯಾರಿಗೆ ಮನಸ್ಸಿಗೆ ನೋವಿರ್ತದೆ ಅವ್ರು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಪ್ರತಿಭಟನೆಕಾರರನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾದಂತ ವಿಚಾರ. ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ಪಕ್ಷಗಳು ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ, ಅವರ ವಿದ್ಯಾರ್ಥಿಗಳ ಭಾವನೆಗೆ ನಾವು ಅವರ ಜೊತೆ ಕೂತ್ಕೊಂಡಿದ್ದೇವೆ, ಧ್ವನಿ ಎತ್ತಿದ್ದೇವೆ. ನೀಟ್ ಪರೀಕ್ಷೆ ಮುಂದೂಡಬೇಕು ಅಂತ ಹೇಳಿದ್ದೇವೆ, ತಪ್ಪಿಸಿದಲ್ಲಿ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೇವೆ, ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೇವೆ. ಕೊನೆಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂತ ನಾವು ಹೇಳ್ತೇವೆ. ಅದ್ಯಾವುದಕ್ಕೂ ಕೂಡ ಅವರು ಅವಕಾಶ ಕೊಟ್ಟಿಲ್ಲ. ಯಾರು ಇಡೀ ದೇಶದ ಯುವಕರು, ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರವ್ರ ಗಾಡಿ ಮಾಡ್ಕೊಳ್ಳಿಲ್ಲ, ಯಾರವ್ರಿಗೆ ಸಂಘಟನೆಗೆ ಒಂದು ಕರೆ ಮೇಲೆ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಮೌನದಿಂದ ಅವರ ಮೆರವಣಿಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮನೆ ಮಕ್ಕಳು, ನಿಮ್ಮ ಪೊಲೀಸ್ ಮಕ್ಕಳು, ನಿಮ್ಮ ರಾಜಕಾರಣಿಗಳ ಮಕ್ಕಳು, ಈ ದೇಶದ ಒಂದು ಆಸ್ತಿ, ಮುಂದಿನ ಭವಿಷ್ಯ. ಅವರಿಗೆ ನೀವು ಒಡ್ಸ್ತಾ ಇರೋ ರೀತಿ ನೋಡಿದ್ರೆ ನಿಮ್ ಮಕ್ಕಳ ಮೇಲೆ ಬಿದ್ದಂತ ಏಟಲ್ವಾದು. ನೀವು ತಂದೆ ತಾಯಿಂದಿರಾಗಿ ನೀವು ಅದನ್ನ ಒಪ್ಲಿಕ್ಕೆ ಸಾಧ್ಯನಾ? ಏನ್ ತಪ್ಪು ಮಾಡಿದ್ರು? ಇದು ಒಂದು ದೊಡ್ಡ ಎಲ್ಲರ ಮನಸ್ಸನ್ನು ಕೂಡ ಕಾಡ್ತಾ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಧ್ವನಿ ಎತ್ತಿದೆ. ನಮ್ಮ ಡ್ಯೂಟಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ಯಾವಾಗಲೂ ಕೂಡ ಇಂತಹ ಆಂದೋಲನಗಳಲ್ಲಿ ಇವತ್ತು ನಾವು ಜನರ ಧ್ವನಿಯಾಗಿ ಇವತ್ತು ನಾವು ನಿಂತ್ಕೊಂಡು ಕೆಲಸ ಮಾಡ್ತೇವೆ. ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡು ಬರ್ತಾವ. ನಾನು, ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಎಲ್ಲ ಬಂದು ನಮ್ಗೆ 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗ್ಬೇಕಾಗಿತ್ತು. ನಾನು ಗೌರವ್ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೇನೆ, ಈಗ ಮುಂದಕ್ಕೆ ಹೋಗ್ಬೋದು. ಯಾಕೆಂದ್ರೆ ಇನ್ನ ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೊಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸಿದ್ರು, ಬಹಳ ಅಸಭ್ಯದಿಂದ ವರ್ತನೆ ಮಾಡಿದ್ರು. ನನ್ನೂ ಕೂಡ ಎಳೆದಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳು ವಾರ್ದು ಅನ್ನೋದನ್ನ ವಾರ್ನಿಂಗ್ ಕೊಟ್ಟು, ಆಗ ಒಂದು ಮಗ ನೋಡ್ಕೊಂಡು
ನನ್ನ ಸುತ್ತ ಬೆಂಗಾವಲಾಗಿ ನಿಂತ್ಕೊಂಡು ಆಮೇಲೆ ಸೈಡ್ಗೆ ಹೋದೆ. ನಾನು ಸೈಡಲ್ಲಿ ಚೇರ್ ಹಾಕಿ ಅವರೇ ಪೊಲೀಸವರೇ ಕರ್ಕೊಂಡು ಬಂದ. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು. ಅವರು ಕೂಡ ಹೇಳಿದ್ರು ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ ಅಷ್ಟೇ, ನಮ್ಗೆ ಬೇರೆ ಇನ್ನೇನಿಲ್ಲ ಅಂತ ಹೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡಕ್ ಆಗ್ಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಅಸಭ್ಯ ರೀತಿಯಲ್ಲಿ ಇವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ವಿ. ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕ, ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ, ಅದರ ನಾಯಕರು ಅವ್ರಿಗೆ ಯಾವ ರೀತಿ ಬೇರೆ ಬೇರೆ ನಮ್ಮೆಲ್ಲ ಎಂಪಿಸ್ನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಯಾರು ಒಳಗಡೆ ಬರಕ್ ಬಿಡ್ಲಿಲ್ಲ. 5-6 ಕಡೆ ಎಲ್ಲ ರೋಡ್ ಬ್ಲಾಕ್ ಮಾಡಿ ನಾವು ಯಾವಾಗ ಫಸ್ಟ್ ಕರ್ಗೆ ಮನೆಯಿಂದ ಸ್ಯಾಪು ಮನೆಯಿಂದ ಹೋದ್ರು ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯ್ತು. ಬೇರೆ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ರೌಂಡ್ ಅಪ್ ಮಾಡಿದ್ರು. ಇರ್ಲಿ ಅವ್ರೇನಾದ್ರು ಮಾಡ್ಬೇಕು. ಆದ್ರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆನೆ ಬಹಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನ ಅವರು ಎಳ್ದಾಡಿ ಬಲಾತ್ಕಾರದಿಂದ ಅವ್ರ ಮೈಲೆಲ್ಲ ಕೈ ಹಾಕಿ ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಹೊತ್ಕೊಂಡೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಅರೆಸ್ಟ್ ಮಾಡಿ ಇವತ್ತು ಬಹಳ ಖಂಡನೀಯ ಅಂತ ಒಂದು ವಿಚಾರ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.
ತುರ್ತು ಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೋಗ್ಯ ಸೇವೆಗಳವರೆಗೆ ಸಮಗ್ರ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತದೆ ಬೆಳ್ತಂಗಡಿಯ ಸೀಡ್ ಫಾರ್ಮ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಎದುರು ಸ್ಥಾಪನೆಯಾಗಿರುವ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಸಿಯಾಮ್, ಎಕ್ಸ್ರೇ, ಎಸಿಜಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯಗಳು ಲಭ್ಯವಿದ್ದು, ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಅಗತ್ಯವಿರುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 24x7 ತುರ್ತು ಮತ್ತು ಟ್ರಾಮಾ ಕೇರ್, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳು, ವಿಶೇಷ ವಾರ್ಡ್, ಸಣ್ಣ ಶಸ್ತ್ರಚಿಕಿತ್ಸೆಗಳು, ಫಿಸಿಯೋಥೆರಪಿ, ನೆಬ್ಯುಲೇಷನ್ಸ್ ಹಾಗೂ ಫಾರ್ಮಸಿ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅನುಭವಿ ವೈದ್ಯರು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ರೋಗಿಗಳಿಗೆ ಗುಣಮಟ್ಟದ ಮತ್ತು ಮಾನವೀಯ ಸೇವೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ತುರ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್, ಸೀಡ್ ಫಾರ್ಮ್ ರಸ್ತೆ, ಬಸ್ ನಿಲ್ದಾಣದ ಎದುರು, ಬೆಳ್ತಂಗಡಿ. 08256234131 ಅಥವಾ 9480953331 ಅಥವಾ 9448548731. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.